ಮುಂದಿನ ಸುದ್ದಿಗೆ ಹೋಗೋಣ. ಇವತ್ತು ಮುಖ್ಯಮಂತ್ರಿಗಳ ಲೆಟರ್ ಹೆಡ್ನಲ್ಲಿ ಮುಖ್ಯಮಂತ್ರಿಗಳ ಸಹಿಯೊಂದಿಗೆ ಇದ್ದಂಥ ಒಂದು ಪತ್ರ ಬಹಳ ಚರ್ಚೆಗೆ ಗ್ರಾಸಾಯಿತು. ಈಗ ಆರೋಗ್ಯ ಇಲಾಖೆ ಅಂತ ಒಂದಿದೆ, ಅದರಲ್ಲಿ ಡಾಕ್ಟರ್ಗಳಿದ್ದಾರೆ. ಈ ಒಟ್ಟಾರೆ ಆರೋಗ್ಯ ಇಲಾಖೆಯ ಜವಾಬ್ದಾರಿನೇ ರಾಜ್ಯದ ಜನರ ಆರೋಗ್ಯ ಕಾಪಾಡ್ಕೊಳ್ಳೋದು. ಇನ್ನೊಂದು ಅಬಕಾರಿ ಇಲಾಖೆ ಅಂತಿದೆ, ಅಲ್ಲೊಂದಷ್ಟು ಜನ ಅಧಿಕಾರಿಗಳಿರ್ತಾರೆ, ಸಿಬ್ಬಂದಿ ಇರ್ತಾರೆ. ಅಬಕಾರಿ ಇಲಾಖೆಯ ಕೆಲಸ ಏನು? ನನಗೆ ಹೇಳೋದಕ್ಕೆ ನಿಮಗೆ ಕೇಳೋದಕ್ಕೆ ಒಂದು ಸ್ವಲ್ಪ ಆಡ್ ಅನಿಸಿದ್ರು ಹೇಳ್ತೀನಿ ನಾನು. ರಾಜ್ಯದ ಜನ ಹೆಚ್ಚು ಹೆಚ್ಚು ಕುಡಿಯುವಂತೆ ಮಾಡುವುದು, ಆ ಮೂಲಕ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗುವಂತೆ ಮಾಡುವುದು ಅಬಕಾರಿ ಇಲಾಖೆ ಕೆಲಸ. ತದ್ವಿರುದ್ಧ ಒಂದಕ್ಕೊಂದು. ಆದರೆ ಆರೋಗ್ಯ ಇಲಾಖೆಯ ವೈದ್ಯರೊಬ್ಬರನ್ನ ಅಬಕಾರಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳ ಲೆಟರ್ ಕೊಟ್ಟಿದ್ದಾರೆ. ಲೆಟರ್ ಇಲ್ಲಿದೆ ನೋಡಿ ಅಂತ ಹರಿದಾಡೋದಕ್ಕೆ ಶುರುವಾಗ್ಬಿಡ್ತು. ಲೆಟರ್ ಇಲ್ಲಿದೆ ನೋಡಿ ಅಂತ. ಆ ಲೆಟರು ಬಿ ಜೆ ಪಿಯವ್ರ ಕೈಗೆ ಸಿಕ್ಕರೆ ಕೇಳ್ತೀರಾ? ಶಾಸಕ ಸುನೀಲ್ ಕುಮಾರ್ ಅವರು ಟ್ವೀಟು ಮಾಡಿಬಿಟ್ರು ಅದನ್ನು. ಏನು ಪರಿಸ್ಥಿತಿ ಬಂತ್ರಿ ಈ ರಾಜ್ಯಕ್ಕೆ ಅಂತ. ಅಲ್ಲಿದೆ ನೋಡಿ ಲೆಟರು. ಡಾಕ್ಟರ್ ಕೆ ಮೋಹನ್, ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಕಲ್ಯಾಣಾಧಿಕಾರಿ ಅಂತವರು. ಅವರನ್ನು ಮೈಸೂರು ಗ್ರಾಮಾಂತರ ಜಿಲ್ಲೆಯ ಅಬಕಾರಿ DC ಯನ್ನಾಗಿ ವರ್ಗಾಯಿಸಲಾಗಿದೆ ಅಂತ. ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಸಿದ್ದರಾಮಯ್ಯನವ್ರ ಸೈನ್. ಯಾರಿಗಾದರೂ ಚರ್ಚೆ ಮಾಡಬೇಕು ಅನಿಸುತ್ತೆ ಇಂಥದ್ದೊಂದು ಲೆಟರ್ ಇದ್ದರೆ. ಒಬ್ಬ ಡಾಕ್ಟರ್ ಕರ್ಕೊಂಡೋಗಿ ನೀವು ಅಬಕಾರಿ ಇಲಾಖೆಗೆ ಹಾಕ್ತಿದ್ದೀರಾ ಅಂತ. ಡಾಕ್ಟರ್ ಮೋಹನ್. ಅದರ ಜೊತೆಗೆ ಇವರು ಚಲುವರಾಯಸ್ವಾಮಿ, ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರ ಹತ್ತಿರದ ಸಂಬಂಧಿಯಂತೆ. ಚಲುವರಾಯಸ್ವಾಮಿಯವರು ಒತ್ತಡ ಹಾಕಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಇನ್ನೊಂದು ಚರ್ಚೆ ಪ್ಯಾರಲಲ್ ಆಗಿ ಶುರುವಾಯಿತು. ಆಮೇಲೆ ಇದಕ್ಕೊಂದು ಆ್ಯಂಟಿ ಕ್ಲೈಮ್ಯಾಕ್ಸ್ ಇದೆ, ಅದಕ್ಕೂ ಬರ್ತೀನಿ ನಾನು. ಏನೇನಾಯಿತು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸುನೀಲ್ ಕುಮಾರ್ ಅವರ ಟ್ವೀಟ್ ಏನು ಗೊತ್ತಾ? ಆರೋಗ್ಯ ಅಧಿಕಾರಿ ಅಬಕಾರಿ ಇಲಾಖೆಗೆ ನೇಮಿಸ್ತಾರೆ. ಸಿದ್ದರಾಮಯ್ಯ ಸರ್ಕಾರ ಯಾವ ದಿಕ್ಕಿನ ಕಡೆಗೆ ಹೋಗಿದೆ, ಕರ್ನಾಟಕದಲ್ಲಿ ಸರ್ಕಾರ ಅಧೋಗತಿಗೆ ಹೋಗಿದೆ, ಇತ್ಯಾದಿ. ಅದಕ್ಕೆ ದಿನೇಶ್ ಗುಂಡೂರಾವ್ ಅವ್ರದ್ದು ಕ್ಲಾರಿಫಿಕೇಶನ್. ಯಾಕಂದರೆ ಇವ್ರ ಡಿಪಾರ್ಟ್ಮೆಂಟ್ನವರಲ್ಲ, ಅದೇ ಡಾಕ್ಟ್ರು. ಹಂಗಾಗೋದಕ್ಕೆ ಸಾಧ್ಯ ಇಲ್ಲವಲ್ಲ, ಹೆಂಗಾಯಿತು ಅಂತ ದಿನೇಶ್ ಗುಂಡೂರಾವ್ ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. ಆರೋಗ್ಯ ಇಲಾಖೆಯ ಒಬ್ಬರು DHO ಅವರನ್ನು ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಶಿಫಾರಸಿನ ಪತ್ರವನ್ನು ಕೊಟ್ಟಿರುವಂಥದ್ದು ಸರ್ಕಾರದ ಆಡಳಿತ ವ್ಯವಸ್ಥೆ ಎಷ್ಟು ಕೊಲೆಗೆಟ್ಟಿದೆ ಅಂತ ಹೇಳಲಿಕ್ಕೆ ಇದೊಂದು ಜೀವಂತವಾದಂಥ ಉದಾಹರಣೆ. ಕಡ್ಡಾಯವಾಗಿ ಆರೋಗ್ಯ ಸೇವೆಯಲ್ಲೇ ಇರಬೇಕು ಅನ್ನುವಂಥ ನಿಯಮಾವಳಿಗಳನ್ನು ಮೀರಿ ಒಬ್ಬ ಆರೋಗ್ಯ ಇಲಾಖೆಯ ಅಧಿಕಾರಿಯನ್ನು ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಲಿಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಪತ್ರವನ್ನು ಕೊಟ್ಟಿರುವಂಥದ್ದು ರಾಜ್ಯದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನಲಿಕ್ಕೆ ಇವತ್ತೊಂದು ಉದಾಹರಣೆ ಸಿಕ್ಕಿದೆ. ಎಲ್ಲ ಇಲಾಖೆಗಳಲ್ಲಿ ಡಾಕ್ಟರ್ಗಳಿಲ್ಲ ಅನ್ನುವಂಥ ಆರೋಪಗಳು ದೊಡ್ಡ ಪ್ರಮಾಣದಲ್ಲಿ ಕೇಳಿಬಂದಿದೆ. ನಿನ್ನೆ ಔಷಧಿಗಳಿಲ್ಲ ಅಂತೇಳಿ ಆರೋಪಗಳು ಬಂದಿರುವಂಥ ಸಂದರ್ಭದಲ್ಲಿ ಒಬ್ಬ DHOವನ್ನು ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡುವಂಥದ್ದು ಎಷ್ಟು ಸಮಂಜಸ? ವರ್ಗಾವಣೆ ಏನಾಗಿಲ್ಲ ಆಯಿತಾ. ಒಂದು ಅದು ಪತ್ರ ಅಂತ ಅದೇನೋ ಹೇಳ್ತಾ ಇದ್ದಾರೆ, ಪತ್ರ ಅಧಿಕೃತ ಇದೆಯೋ ನನಗೆ ಗೊತ್ತಿಲ್ಲ ಆಯಿತಾ. ಇನ್ನೊಂದು ಏನಂತೇಳಿ ನಮ್ಮ ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಹೋಗೋದಕ್ಕೆ ಅವಕಾಶವೂ ಕೂಡ ಇಲ್ಲ. ವೈದ್ಯರನ್ನು ನಾವು ನಮ್ಮಲ್ಲಿ ಬೇರೆ ಇಲಾಖೆಗೆ ಹೋಗಿರ್ತಕ್ಕಂಥದ್ದೆಲ್ಲ ನಾವು ವಾಪಸ್ ತೊಗೊಂಡಿದ್ದೀವಿ. ಡೆಪ್ಯುಟೇಷನ್ ಮೇಲೆ ಹೋಗಿರೋನೆಲ್ಲ ವಾಪಸ್ ತೊಗೊಂಡಿದ್ದೀವಿ. ನೋಡಿ, ನಾನು ಅದು ಅಧಿಕೃತ ಇದೆಯೋ ಅಲ್ವೋ ಗೊತ್ತಿಲ್ಲ ನನಗೆ. ಯಾಕೆಂದರೆ ಅದ್ರಲ್ಲಿ ನಂಬರ್ ಇಲ್ಲ, ಆ ಪತ್ರದ ಮೇಲೆ ಡೇಟ್ ಇಲ್ಲ. ಅದಕ್ಕೋಸ್ಕರ ಅದೇನು ಅಂತ ನನಗೆ ಪೂರ್ತಿ ಮಾಹಿತಿ ಇಲ್ಲ. ನನ್ನ ಗಮನಕ್ಕಂತೂ, ನಮ್ಮ ಇಲಾಖೆಗೆ ಗಮನಕ್ಕಂತೂ ಬಂದಿಲ್ಲ. ಅದು ಇದು ಆಶ್ಚರ್ಯ ಪಡಬೇಕಾಗಿಲ್ಲ. ಹಿಂದೆ ಒಬ್ಬ ರಾಜ ಇದ್ದ ತುಘಲಕ್ ಅಂಥೇಳಿ, ಅವ್ರ ಪ್ರತಿರೂಪ ಇವತ್ತು ನಮ್ಮ ಸಿದ್ದರಾಮಯ್ಯನವರು. ಆರೋಗ್ಯ ಇಲಾಖೆದವ್ರು ಅಬಕಾರಿ ಇಲಾಖೆಗೆ ವರ್ಗಾಯಿಸೋದು ಅಂತಂದ್ರೆ ಅಲ್ಲೇನು ಪೇಷಂಟ್ಗಳು ಅದಾರ. ಅಬಕಾರಿ ಇಲಾಖೆಗೆ ವರ್ಗಾಯಿಸೋದಂದ್ರೆ ಏನು ಸಂಬಂಧಪಟ್ಟಂದು ಏನಾದರೂ ಸಂಬಂಧ ಬೇಕಲ್ಲ. ಇಮಾಮ್ ಸಾಬ್ಗೆ ಹುಳಿ ಇದ್ದಂಗೆ ಆಯ್ತು ಸಮಸ್ಯೆ. ಇಷ್ಟೆಲ್ಲ ಚರ್ಚೆ ಆದ ನಂತರ ಈಗ ಸಿದ್ದರಾಮಯ್ಯನವರ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಿಂದ ಒಂದು ಪೋಸ್ಟ್ ಆಗಿದೆ. ಯಾರೋ ಕೆಲವು ಕಿಡಿಗೇಡಿಗಳು ನನ್ನ ಕಚೇರಿಯ ನಕಲಿ ಟಿಪ್ಪಣಿಯೊಂದನ್ನು ಸೃಷ್ಟಿಸಿ ಮಂಡ್ಯ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಯಾದ ಡಾಕ್ಟರ್ ಕೆ ಮೋಹನ್ ಇವರನ್ನು ಮೈಸೂರು ಗ್ರಾಮಾಂತರದ ಅಬಕಾರಿ ಉಪಾಯುಕ್ತರನ್ನಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಅಪಪ್ರಚಾರದಲ್ಲಿ ತೊಡಗಿರುವುದು ಖಂಡನೀಯ ಮತ್ತು ಅತ್ಯಂತ ಗಂಭೀರ ಸ್ವರೂಪದ ಅಪರಾಧವಾಗಿದೆ. ಈ ಬಗ್ಗೆ ನನ್ನ ಸಚಿವಾಲಯದ ಅಧಿಕಾರಿಗಳು ದೂರು ದಾಖಲಿಸಿದ್ದು, ಪೊಲೀಸ್ ಇಲಾಖೆ ಇದರ ಹಿಂದಿರುವ ದುಷ್ಟರನ್ನು ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಿದೆ. ಇಂಥ ನಕಲಿ ಸುದ್ದಿಗಳನ್ನು ನಂಬಿ ಶೇರ್ ಮಾಡುವ ಮುನ್ನ ಜಾಲತಾಣ ಬಳಕೆದಾರರು ಎಚ್ಚರಿಕೆ ವಹಿಸಬೇಕು. ಈಗಿನ ಫೋಟೋಶಾಪ್ AI ಯುಗದಲ್ಲಿ ವಾಟ್ಸಾಪ್ ಮಾಹಿತಿಗಳ ಸತ್ಯಾಸತ್ಯತೆಯನ್ನು ಪರಾಮರ್ಶಿಸದೆ ಇತರರ ಜೊತೆ ಹಂಚಿಕೊಳ್ಳುವುದು ಕೂಡ ಅಪರಾಧವೇ ಆಗಿದೆ. ಸಕಾರಾತ್ಮಕ ಟೀಕೆಗೆ ನಾವು ಮುಕ್ತರಾಗಿದ್ದೇವೆ.
ಸುಳ್ಳು ಸುದ್ದಿಗಳ ಅಪಪ್ರಚಾರವನ್ನು ಸಹಿಸುವುದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಅಂದರೆ ಆ ಲೆಟರ್ ಫೇಕು ಮತ್ತು ಕ್ರಿಯೇಟೆಡ್ ಅಂತ ಟ್ವೀಟ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಕೂಡ ಆಗಿದೆ. ಯಾರು ಮಾಡಿದ್ದು ಅನ್ನೋದನ್ನು ಪೊಲೀಸರು ಕಂಡುಹಿಡಿಯಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.